ನಮಸ್ಕಾರ ಅಭ್ಯರ್ಥಿಗಳೇ, ಸ್ಪೆಷಲಿ ನಮ್ಮ ಬಿ ಎಡ್ ಅಭ್ಯರ್ಥಿಗಳಿಗೆ ಗುಡ್ ಈವ್ನಿಂಗ್ ಟು ಆಲ್. ಸೊ ಇದು ಈ ದಿನದ ಒಂದು ಕೊನೆಯ ವಿಡಿಯೋ ಆಗಿರುತ್ತೆ. ಈ ದಿನದ್ದು ನಾನು ಬೆಳಗ್ಗಿಂದ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಕೂಡ ನಾನು ಸಕ್ಸಸ್ ಕೂಡ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ. ಆದರೂ ಕೂಡ ಇವತ್ತು ಏನಂತಂದರೆ, ನಾನು ಆಗಲೇ ಕೂಡ ವಿಡಿಯೋ ಮಾಡಿ ಹಾಕಿದ್ದೆ. ನೀವು ನಿಮ್ಮ ಕಾಮೆಂಟ್ಗಳನ್ನು ಓದಿ, ನಾನು ಎಷ್ಟು ಕಾಮೆಂಟ್ ಓದ್ತೀನಿ ಅಷ್ಟು ಕಾಮೆಂಟ್ ಹಾಗೆ ಬಟ್ ಇದು ಸಂತೋಷನೂ ಹೌದು. ಮತ್ತೇನಪ್ಪ ಅಂತಂದರೆ ಏನು ನನಗೆ ದುಃಖ ಏನಂತಂದರೆ, ಇನ್ನೂ ನಿಮ್ಗೆ ಕ್ಲಿಯರ್ ಆಗ್ತಾ ಇಲ್ಲಲ್ಲಪ್ಪ ಡೌಟ್ ಅನ್ನೋದೊಂದು. ಹೌ ಏನಾಗಲಿ, ನಿಮ್ಮ ಡೌಟ್ಗಳನ್ನು ನಾನು ಕಾಮೆಂಟ್ಸ್ಗಳನ್ನು ಮತ್ತೊಂದು ಸಲ ಓದ್ತೇನೆ. ಏನು ನೀವು ಕಾಮೆಂಟ್ಗಳನ್ನು ಹಾಕಿದ್ರಿ ಈವ್ನಿಂಗಲ್ಲಿ, ನಾನು 8:30ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಅವಾಗ ಮತ್ತೆ ನೀವು ಕಾಮೆಂಟ್ಗಳನ್ನು ಹಾಕಿದ್ರಿ, ಅದನ್ನು ಡೀಟೇಲ್ಸ್ ಆಗಿ ಮಾಹಿತಿ ಕೊಟ್ಟಿದ್ದೆ. ಇನ್ನೊಂದು ಸಲ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಿಕ್ಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಲೈಕ್ ಕೂಡ ಮಾಡಿ. ಸರ್, ಇವಾಗ ನಾವು ಆ್ಯನ್ಯಲ್ ಕಾಲೇಜ್ ಸಿಕ್ಕಿದೆ. ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಆ ಸೆಲೆಕ್ಟ್ ಮಾಡಿರೋ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡೋ ಚಾನ್ಸ್ ಇದೆಯಾ? ಹಾಂ ಇದೆ, ಚಾನ್ಸ್ ಇದೆ. ಬಟ್ ಅಲ್ಲಿ ಸೀಟ್ ಇದ್ದರೆ ಮತ್ತೆ ನಿಮಗೆ ಅದನ್ನೇ ಸೆಲೆಕ್ಟ್ ಮಾಡ್ಕೋಬೋದು. ಸೀಟ್ ಇದ್ದರೆ ನಿಮಗೆ ಅದೇ ಕಾಲೇಜು ಕೂಡ ಸಿಗ್ಬೋದು. ಸರಿ, ಈಗ 12 ಕಾಲೇಜ್ ಸಿಕ್ಕಿದೆ. ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಬೇಕಾದ್ರೆ ಅದೇ ಕಾಲೇಜು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆಯಿತು, ಓಕೆ. ಸರ್, ಡಬಲ್ ಸ್ಟಾರ್ ಬಂದಿರೋರು ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋದು ಯಾವ ಡೇಟ್ ಇದೆ ಮಾಡಬೇಕು ಹೇಳಿ. IM 3B82 ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಹೇಳಿ. ನೋಡಿರಿ, ನಿಮಗಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ, ಈಗ ಈ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 10ನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಯಾವ್ಯಾವ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ ಇದಾವೆ ಅಂತೇಳಿ 10ನೇ ತಾರೀಕಿಂದ 12ನೇ ತಾರೀಕು ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. SC STಗೆ ಡಯಟ್ ಹೋಗಿ ಅಡ್ಮಿಷನ್ ರೆಸಿಪ್ಟ್ ಇಸ್ಕೋದು ಬರೋಕ್ಕೇನು ಟೈಮ್ ಎಷ್ಟು ಇದೆ ನೋಡಿರಿ. ನಿಮಗೆ 5ನೇ ತಾರೀಕು ತನಕ ಟೈಮ್ ಇದೆ. ಅಡ್ಮಿಷನ್ ಆಗಲಿಕ್ಕೆ 5ನೇ ತಾರೀಕು ತನಕ ಟೈಮ್ ಇದೆ. ಫಸ್ಟ್ ರೌಂಡ್ ನೇಮ ಬಂದಿಲ್ಲ, ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾ ಅಥವಾ ಡಯಟ್ ಸೆಂಟ್ರಿಗೆ ಹೋಗಬೇಕಾ, ಏನು ಮಾಡಬೇಕು ಫುಲ್ ಡೀಟೇಲ್ಸ್ ಹೇಳಿ. ನೋಡಿರಿ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಸೆಕೆಂಡ್ ರೌಂಡಿಗೆ ಕಾಯಬೇಕು. 8ನೇ ತಾರೀಕಿಗೆ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆವಾಗ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನು ಸೇರಿಸ್ಬೋದು, ಡಿಲೀಟ್ ಮಾಡ್ಬೋದು, ಆ್ಯಡ್ ಕೂಡ ಮಾಡ್ಬೋದು. ಎಲ್ಲ ಡಾಕ್ಯುಮೆಂಟ್ಗಳನ್ನು ಮತ್ತೊಮ್ಮೆ ಅಟೆಸ್ಟೆಡ್ ಮಾಡಿಸ್ಕೊಂಡು ಸೆಂಟ್ರಿಗೆ ಹೋಗಬೇಕು. ಹೌದು, ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಬೇಕು. ಒಂದು ಸರ್ಟ್ ಬೇಕಾದರೆ ಜೆರಾಕ್ಸ್ ತೊಗೊಂಡು ಹೋಗಿ. ನಂದು ಡಿಗ್ರಿ ಆಗಿದೆ, ನಾನು ಈಗ ಓಪನ್ BEd ಅಡ್ಮಿಷನ್ ಮಾಡಿಸ್ಬೋದಾ? ಓಪನ್ BEd ಅಡ್ಮಿಷನ್ಸ್ ಅದನ್ನು ನಿಮಗೆ ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ. ನೀವು ಡಿಸ್ಟೆನ್ಸ್ ಮೋಡಲ್ಲಿ ಮಾಡಿಸ್ಬೇಕಂತಿದ್ದೀರಿ ಅಥವಾ ನೀವು ಪ್ರೈವೇಟ್ ಕಾಲೇಜಲ್ಲಿ ಮಾಡಬೇಕಂದ್ರೂ ಹೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ಬೋದು. ಸರ್, ಫೀಸ್ ಪೇ ಮಾಡೋದು ಲಾಸ್ಟ್ ಡೇಟ್ 5, ಅಡ್ಮಿಷನ್ ಲಾಸ್ಟ್ ಡೇಟ್ 5, 2. ಫೀಸನ್ನು ಪೇ ಮಾಡುವುದು ಮತ್ತು ಅಡ್ಮಿಷನ್ ಆಗೋದು 2 ಲಾಸ್ಟ್ ಡೇಟ್ 5ನೇ ತಾರೀಕಿಗೆ. SC ST ಚಲನ್ ಇರಲ್ವಾ, ಫ್ರೀ ಇರುತ್ತಾ? ಹೌದು, ನಿಮಗೆ ಚಲನ್ ಬರೋದಿಲ್ಲ, ನಿಮಗೆ ಫ್ರೀ ಕೊಟ್ಟಿದ್ದಾರೆ. ಯಾಕಂದರೆ ಎಕ್ಸಾಮ್ಷನ್ ಇದೆ. ನೀವು ಡೈರೆಕ್ಟಾಗಿ ಸೆಂಟ್ರಿಗೆ ಹೋಗಿ ಮಾಹಿತಿನ ಪಡ್ಕೊಳ್ರಿ. SBನಲ್ಲಿ 5,190 ಮಾಡಿದರೆ ನಂತರ ಗೌರ್ಮೆಂಟ್ ಕಾಲೇಜಿನಲ್ಲಿ ಎಷ್ಟು ಫೀಸ್ ಪೇ ಮಾಡಬೇಕು? ನೋಡಿರಿ, ಇದು ಗೌರ್ಮೆಂಟ್ ಫೀಸೇ. ಗೌರ್ಮೆಂಟ್ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಡೊನೇಷನ್ ಇರೋದಿಲ್ಲ. ಹೌದಾ? ಅಬಾಬ್ ಅಂದರೆ ಬ್ರೇಕೇಜ್ ಫೀಸು ಏನಾದರೂ ಒಂದು ಫೀಸನ್ನು ಡೆವಲಪ್ಮೆಂಟ್ ಫೀಸ್ ಅಂತ ಏನಾದರೂ ಒಂದು ಸ್ವಲ್ಪ ತೊಗೋಬೋದು. ಬಟ್ ಈಗ ನೀವು 5,190 ಗೌರ್ಮೆಂಟ್ ಕಾಲೇಜಿಗೆ ಪೇ ಮಾಡ್ತಾ ಇರುವಂಥದ್ದು. ಡಯಟ್ ಸೆಂಟ್ರಲ್ಲಿ ಗೌರ್ಮೆಂಟ್ ಕಾಲೇಜ್ ಇರುವಂಥದ್ದು. ಹೀಗಾಗಿ ನೀವು ಅಲ್ಲಿ ಎಕ್ಸ್ಟ್ರಾ ಫೀಸ್ ಏನಪ್ಪ ಅಂತಂದರೆ ಅಲ್ಲೇ ಕೇಳ್ಕೊಬೇಕಾಗತ್ತೆ ಎಷ್ಟಿದೆ ಅಂತೇಳಿ. ಸರ್, ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಪೇ ಮಾಡಬೇಕು? ಎಸ್, ಇದೇ ನಾನು ಹೇಳ್ತಿರೋದು. ಅಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಡೆವಲಪ್ಮೆಂಟ್ ಫೀಸ್ ಅಂತ ಏನಾದರೂ ತೊಗೋಬೇಕು ಹೊರತು ಅವರೇನು ಎಕ್ಸ್ಟ್ರಾ ಜಾಸ್ತಿ ಫೀಸ್ ಕೇಳಕ್ಕೆ ಹೋಗೋದಿಲ್ಲ. ಆಲ್ರೆಡಿ ನೀವು ಡಯಟ್ಗೆ ತುಂಬಿರ್ತೀರ ಫೀಸನ್ನು. ಡಯಟಲ್ಲಿ ಗೌರ್ಮೆಂಟ್ ಕಾಲೇಜ್ ಇರುತ್ತೆ. ನೇಮ್ ಬಂದ ಇಲ್ಲ, ಏನು ಮಾಡಬೇಕು? ಮತ್ತೆ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾ? ಹೌದು, ನೀವು ನೇಮ್ ಬಂದಿಲ್ಲ ಅಂತಂದರೆ ನೀವು ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿ. ಸೆಕೆಂಡ್ ರೌಂಡಿಗೆ ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಅಥವಾ ಹಳೇದೇ ಇರುತ್ತೆ, ಬಟ್ ಇನ್ನೂ ಸ್ವಲ್ಪ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಬೋದು. 70.89% 2A ಕೆಟಗರಿ ಸೆಕೆಂಡ್ ಸೀಟ್ ಸಿಗುತ್ತಾ? ನೋಡಿರಿ, ಈಗಿನ ಕಟ್ ಆಫ್ ನೋಡ್ಕೊಳ್ರಿ, ಮುಂದಿನ ಕಟ್ ಆಫ್ ನೋಡಿಕೊಂಡು ಡಿಸೈಡ್ ಮಾಡ್ಕೊಳ್ರಿ. ಇಲ್ಲಪ್ಪ ಅಂದರೆ ಜಾಸ್ತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಸ್ವಲ್ಪ ಜಾಸ್ತಿ ಕಾಲೇಜ್ಗಳನ್ನ ಆ್ಯಡ್ ಮಾಡಿದರೆ ನಿಮ್ಗೆ ಚಾನ್ಸ್ ಆಗುತ್ತೆ. ಸರ್, ಹೆಸರು ಬರದೇ ಇರೋರು ಯಾವ ಆಪ್ಷನ್ ಎಂಟ್ರಿ ಮಾಡಬೇಕು? ನೋಡಿ, ಹೆಸರು ಬರದೇ ಇರೋರು ಯಾವ ಆಪ್ಷನ್ ಎಂಟ್ರಿ ಮಾಡೋಂಗಿಲ್ಲ. ಜಸ್ಟ್ ನೀವು ಸುಮ್ಮನೆ ಇರಬೇಕು. ನಿಮಗೆ ಸೆಕೆಂಡ್ ರೌಂಡಿಗೆ ಆಟೋಮೆಟಿಕಲಿ ಹೋಗುತ್ತೆ. ಆಪ್ಷನ್ ಎಂಟ್ರಿ ಡೇಟ್ 8ನೇ ತಾರೀಕಿಂದ 12ನೇ ತಾರೀಕು ತನಕ ಇರುತ್ತೆ. ಕಾಲೇಜ್ ಫೀಸ್ ಎಷ್ಟಿರುತ್ತೆ? ಕಾಲೇಜ್ ಫೀಸು ನಿಮ್ಮ ಸ್ಲಿಪ್ಪಲ್ಲಿ ಕೊಟ್ಟಿರ್ತಾರೆ ನೋಡಿರಿ. ನಿಮ್ಮ ಈಗ ಲಿಸ್ಟ್ ಬಂದಿದೆಯಲ್ಲ, ಅದರ ಮುಂದೆ ಭಾಗದಲ್ಲಿದೆ. 5,000 ಇದ್ದರೆ ಗೌರ್ಮೆಂಟು, 6,000 ಇದ್ದರೆ ಏಡೆಡು, 10,000 ಇದ್ದರೆ ಅನ್ಎಡೆಡ್ ಕಾಲೇಜಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ಕಾಮೆಂಟೆಲ್ಲ ಸ್ವಲ್ಪ ದೊಡ್ಡದಿದೆ. ಸರ್, ನಮಸ್ತೆ. ಚಲನ್ ಡೌನ್ಲೋಡ್ ಮಾಡಿ ಫೀಸ್ ಕಟ್ಟೋ ಬಗ್ಗೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ತೋರಿಸಿ. ಜಸ್ಟ್ ಲೈಕ್ ಅಪ್ಲಿಕೇಶನ್ ಪ್ರೊಸೆಸ್ ತೋರಿಸೋ ಹಾಗೆ. ಓಕೆ, ನಂದು ಅಡ್ಮಿಷನ್ ಟೈಮ್ನಲ್ಲಿ ಇಟ್ ಟುಕ್ 2 days ಟು ಗೆಟ್ ಕನ್ಫರ್ಮೇಷನ್ಸ್ ಅಬೌಟ್ ಮೈ ಪೇಮೆಂಟ್ ಫ್ರಮ್ CSL ಅಪ್ಲಿಕೇಶನ್ ಪ್ರಿಂಟ್ಔಟ್ ಸಿಕ್ಕಿತ್ತು. ಆಫ್ಟರ್ 2 days ಆಫ್ಟರ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಫೀಸ್
ಪೇ ಮಾಡಿದ 2 ಅವರ್ಸ್ಗೆ ನೋಡಲ್ ಸೆಂಟ್ರಿಗೆ ಹೋಗಬೇಕಾ ಅಥವಾ 2 ಡೇಸ್ ಆದಮೇಲೆ ನೋಡಲ್ ಸೆಂಟ್ರಿಗೆ ಹೋಗಬೇಕಾ? ಅಡ್ಮಿಷನ್ ಸ್ಲಿಪ್ ತೊಗೋಬೇಕು. ನನಗೆ ಎಡೆಡ್ ಕಾಲೇಜಸ್ ಸೀಟ್ ಸಿಕ್ಕಿದೆ. 6,990 ರೂಪಾಯಿ ಇದೆ ಫೀಸ್. ಅಷ್ಟೇನಾ ಅಥವಾ ಕಾಲೇಜ್ ಫೀಸ್ ಅಂತ ಬೇರೆ ಇರುತ್ತಾ? ಕೈಂಡ್ಲಿ ಆನ್ಸರ್ ಮಾಡಿ ಅಂತ ಇವರು ದೊಡ್ಡದಾಗಿ ಇದನ್ನು ಮಾಡಿರುವಂಥದ್ದು, ಕಾಮೆಂಟನ್ನು ಹಾಕಿರುವಂಥದ್ದು. ಇದರಲ್ಲಿ 3-4 ಕ್ವಶನ್ ಇದಾವೆ. ಒಂದೇ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿ ಅಂತ ನೀವು ಹೇಳಿದಿರಿ. ನೋಡಿ ಏನಾಗಿದೆ ಅಂತಂದರೆ, ನನ್ನದೊಂದು ಡಮ್ಮಿ ಅಕೌಂಟ್ ಮಾಡಿದ್ದೆ ನಾನು. ಆ ಡಮ್ಮಿ ಅಕೌಂಟಲ್ಲಿ ನಾನು ಪೇ ಮಾಡಿರಲಿಲ್ಲ. ಸೊ ಪೇ ಮಾಡಿದ ಕಾರಣದಿಂದ ಅದು ಓಪನ್ನೇ ಆಗ್ತಾಯಿಲ್ಲ. ನನ್ನ ಹತ್ರ ಯಾವುದೋ ಈಗ ಜೆನ್ಯೂನ್ ಆಗಿ ಐ ಡಿ ಇಲ್ಲದ ಕಾರಣ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರ್ಸೋಕ್ಕಾಗೋದಿಲ್ಲ. ಭಾಳ ತುಂಬ ಸಿಂಪಲ್ ಇದೆ. ನೀವು ಲಾಗಿನ್ ಮಾಡಿದರೆ ನಿಮ್ಗೆ ಅಲ್ಲಿ 2 ಆಪ್ಷನ್ ಬಂದುಬಿಡುತ್ತೆ. ಒಂದು ಏನಪ್ಪ ಅಂದರೆ ಜನರಲ್ ಅಂತ ಬರುತ್ತೆ. ಇನ್ನೊಂದು ಏನಪ್ಪ ಅಂತಂದ್ರೆ ಆಪ್ಷನ್ 2 ನೆಕ್ಸ್ಟ್ ರೌಂಡ್ ಅಂತ ಬರುತ್ತೆ. 2 ಇರೋದು, ಓಕೆನಾ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಹೋದ ಸಲ ಏನಾಗಿತ್ತು ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ 2 ಡೇಸ್ 3 ಡೇಸ್ ಟೈಮ್ ತೊಗೊಂಡಿತ್ತು. ಬಟ್ ಈಗ ಹಾಗಲ್ಲ. ನೀವು ಏನು ಮಾಡಿ ಅಂದರೆ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಪೇ ಮಾಡಿ, ಬ್ಯಾಂಕ್ ಪೇ ಮಾಡಿದ ಸ್ಲಿಪ್ ತೊಗೊಂಡು ಡೈರೆಕ್ಟ್ ನೀವು ಬ್ಯಾಂಕಿಗೆ ಇದಕ್ಕೆ ಹೋಗಿಬಿಡಿ, ಡೈರೆಕ್ಟ್ ಸೆಂಟ್ರಿಗೆ ಹೋಗಿಬಿಡಿ. ಇಲ್ಲಪ್ಪ ಏನಾಗುತ್ತೆ ಅಂದ್ರೆ ಅಲ್ಲಿ ಬ್ಯಾಂಕ್ನವ್ರು ಏನು ಮಾಡಿರ್ತಾರೆ, ಒಂದು ಸಮ್ ಟೈಮ್ಸ್ ನಿಮ್ಮ ಹತ್ರ ಅದನ್ನು ಪೇಮೆಂಟ್ ಇಸ್ಕೊಂಡು ಅವರು ಅಪ್ಡೇಟ್ ಮಾಡಿರಂಗಲ್ಲ. ಅವ್ರು ಈವ್ನಿಂಗ್ ಮಾಡೋಣ ಅಥವಾ ಅವರ್ಸ್ ಮುಗಿದ ಮೇಲೆ, ಅಂದರೆ ಇದು ತುಂಬ ಗದ್ದಲಿದೆ ಈಗ, ಆಮೇಲೆ ಅಪ್ಡೇಟ್ ಮಾಡೋಣ ಅಂತ ಬಿಟ್ಟುಗಳಿಂದ ಏನಾಗುತ್ತಪ್ಪ ಅಂತಂದ್ರೆ ಅದು ಅಪ್ಡೇಟ್ ಆಗಿರೋದಿಲ್ಲ. ಅದಕ್ಕೆ ನೀವೇನು ಮಾಡಿ ಅಂದರೆ ನಾಳೆಗೆ ನೀವು ಪೇಮೆಂಟ್ ಮಾಡಿರಿ, ನಾಡ್ದು ಬೇಕಾದ್ರೆ ನೀವು ಡೈರೆಕ್ಟಿಗೆ ಹೋಗ್ಬೋದು, ಓಕೆನಾ. ಆದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಬ್ಯಾಂಕ್ ಚಾನಲ್ ಪೇಮೆಂಟ್ ಮಾಡಿಕೊಂಡು ನೀವು ಬೇಕಾದರೆ ಒಂದು ಬೆಳಗ್ಗೆ ಪೇಮೆಂಟ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಹೋದರೂ ಕೂಡ ಆಗುತ್ತೆ, ಓಕೆನಾ. ಆದರೆ ಆ ಥರ ಇಲ್ಲಿ ಏನಾಗೋದಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋ ಥರ ಇವಾಗ ಆಗೋದಿಲ್ಲ. ಇವಾಗ ಸ್ವಲ್ಪ ಕಡಿಮೆ ಇರುತ್ತೆ ಕಾಂಪಿಟೇಷನ್ ಪೇಮೆಂಟ್ ಮಾಡೋದ್ರಲ್ಲಿ. ಆಮೇಲೆ 2 ಡೇಸ್ ಅದು ಬಿಟ್ಟು ಹೋಗ್ಕೋಬೇಡ್ರಿ. ನಿಮ್ಮ ಇದನ್ನು ಮಾಡ್ಕೊಂಡು ಹೋಗ್ರಿ. ಏನಪ್ಪ ಅಂತಂದರೆ ಒಂದಿನ ಬಿಟ್ಟು ಹೋದರೆ ನನ್ನ ಪ್ರಕಾರ ಒಳ್ಳೆಯದೇ ನಾನು. ಆಮೇಲೆ ನೋಡಿ ಎಡೆಡ್ ಕಾಲೇಜಲ್ಲಿ ಎಕ್ಸ್ಟ್ರಾ ಫೀಸ್ ತೊಗೊತಾರೆ ರೀ. ಸ್ವಲ್ಪ ಡೊನೇಷನ್ನು ಬ್ರೇಕೇಜ್ ಫೀಸ್ ಅಂತ ತೊಗೊತಾರೆ. ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ, ನೀವು ಕಾಲೇಜಲ್ಲೇ ಕೇಳಬೇಕಾಗತ್ತೆ. ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, ಬಟ್ ಕಾಲೇಜ್ ಚೇಂಜ್ ಮಾಡ್ಬೋದಾ? ಇಲ್ಲ ರೀ, ಕಾಲೇಜ್ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ನಿಮಗೆ ಕಾಲೇಜ್ ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡ್ಬೋದು, ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಸೊ ಚಲನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು? ಸೊ ನೋಡಿ, ನನ್ನ ಹತ್ರ ಐ ಡಿ ಇಲ್ಲದ ಕಾರಣ ನನ್ನ ಹತ್ರ ಅದು ಐ ಡಿ ಕ್ಲೋಸ್ ಆಗಿದೆ. ಹೀಗಾಗಿ ನನ್ನ ಹತ್ರ ಯಾವುದೇ ಥರ ಒಂದು ಜೆನ್ಯೂನ್ ಆದಂಥ ಐ ಡಿ ಇಲ್ಲದ ಕಾರಣ ಪ್ರಾಬ್ಲಮ್ ಆಗಿದೆ. ಬಟ್ ಅದು ತುಂಬ ಈಸಿ ಇದೆ ರೀ, ತುಂಬ ಈಸಿ ಇದೆ. ಹೀಗಾಗಿ ನೀವು ಅದನ್ನು ಒಳಗಡೆ ಲಾಗಿನ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನನಗೆ SC ಕೋಟಾದಡಿಯಲ್ಲಿ ಎಕ್ಸಮ್ಷನ್ ಇದು ಕೇವಲ ಶುಲ್ಕ ಪಾವತಿ ಎಂದಿದೆ. ಅನ್ಎಡೆಡ್ ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಸಿಕ್ಕಿದೆ, ಆದರೆ ಅದನ್ನು ಗೌರ್ಮೆಂಟ್ ಮ್ಯಾನೇಜ್ಮೆಂಟ್ ಸೀಟ್ ಎಂದು ಹೇಗೆ ತಿಳಿದು? ಅದು ಗೌರ್ಮೆಂಟ್ ಸೀಟ ರೀ, ಹೌದು ರೀ. ನಿಮಗೆ ಏನಪ್ಪ ಅಂತಂದ್ರೆ ಅಲ್ಲಿ 10,000 ರೂಪಾಯಿ ಫೀಸ್ ಇದ್ದರೆ ಗೌರ್ಮೆಂಟ್ ಸೀಟು, 30,000 ರೂಪಾಯಿ ಫೀಸ್ ಇದ್ದರೆ ಮ್ಯಾನೇಜ್ಮೆಂಟ್ ಸೀಟ್ ಅದು, ಓಕೆ. ಆಮೇಲೆ ಡಯಟ್ ಕಾಲೇಜುಗಳಲ್ಲಿ ಎರಡರಲ್ಲೂ ಸಹ ಮೀಸಲಾತಿ ಸೌಲಭ್ಯ ಇದೆಯಾ ಅಥವಾ ಕೇವಲ ಡಯಟಲ್ಲಿ ಮಾತ್ರ ಇದೆ? ನೋಡಿ, ಮೀಸಲಾತಿ ಸೌಲಭ್ಯ ನಿಮಗೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಕೂಡ ಇದೆ ಮೀಸಲಾತಿ ಸೌಲಭ್ಯ. ಹೀಗಾಗಿ ನೀವು ಈ ಒಂದು ಎಕ್ಸಮ್ಷನ್ ನಿಮಗಿದೆ, ಗೌರ್ಮೆಂಟ್ ಫೀಸ್ ಎಕ್ಸಮ್ಷನ್ ಇದೆ. ಬಟ್ ಗಿನೇಷನ್ ಇದೆಯಲ್ಲ, ಅದು ಸ್ವಲ್ಪ ನಿಮಗೇನಾಗ್ಬೋದು ಅಂತಂದರೆ ಎಕ್ಸ್ಟ್ರಾ ತೊಗೋಬೋದು. ಕ್ಯಾನ್ ವಿ ಪೇ ಫ್ರೀ ಥ್ರೂ ದ UPI? ಬೇಡ, UPI ಥ್ರೂ ಮಾಡೋಕ್ಕೆ ಹೋಗಬೇಡ್ರಿ, ಪ್ರಾಬ್ಲಮ್ ಆಗ್ತಾಯಿದೆ. ಬೆಟರ್ ನೀವು ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಡೌಟ್ ಬಂದಿದೆ ಆಗಿದೆ. ಆಪ್ಷನ್ ಎಂಟ್ರಿ ಡೇಟ್ ಯಾವಾಗ? 8ರಿಂದ 12 ತಾರೀಕು ತನಕ ಆಪ್ಷನ್ ಎಂಟ್ರಿ ಇರುತ್ತೆ. ನನಗೆ ಒಂದು ಡೌಟ್ ಇದೆ, ಅದೇನೆಂದರೆ ನನಗೆ 12 ಕಾಲೇಜಲ್ಲಿ ಸೀಟ್ ಆಗಿದೆ, ಆದರೆ ನನಗೆ ಎಡೆಡ್ ಕಾಲೇಜಲ್ಲೇ ಬೇಕಿತ್ತು. ಮುಂದಿನ ರೌಂಡಲ್ಲಿ ಆಪ್ಷನ್ ಎಂಟ್ರಿಗೆ ಹೋಗ್ತೀನಿ, ಆದರೆ ಈಗಾಗಲೇ ಕಾಲೇಜಿನಲ್ಲಿ ಸೀಟ್ ಅಲರ್ಟ್ ಆಗಿದೆ. ಮತ್ತು ಆ ಕಾಲೇಜುಗಳಲ್ಲಿ ಸೀಟ್ ಇರ್ತಾವ ಅಥವಾ ಮೊದಲನೇ ರೌಂಡಲ್ಲಿ ಎಲ್ಲ ಸೀಟ್ಗಳು ಫುಲ್ ಆಗ್ತಾವ? ನೋಡಿರಿ, ಇದು ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಹೋಗಿ ಅಡ್ಮಿಷನ್ ತೊಗೊಂಡ್ಬಿಟ್ರೆ ಸೀಟ್ ಫುಲ್ ಆಗಿಬಿಡ್ತಾವೆ. ಯಾರೂ ಅಡ್ಮಿಷನ್ ಆಗಲಿಲ್ಲಪ್ಪ ಅಂದರೆ ಸೀಟ್ ಇರ್ತಾವೆ. ಅದು ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ. 8ನೇ ತಾರೀಕಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಆವಾಗ ಗೊತ್ತಾಗುತ್ತೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದಾವೆ ಅಂಥೇಳಿ. ಓಕೆ, ನೆಕ್ಸ್ಟ್ ಇಲ್ಲಿ ನಂದು ಸೆಲೆಕ್ಟ್ ಆಗಿದೆ, ಮುಂದೆ ಎಲಿಜಿಬಲ್ ಆಗಿದೆ, ಸೆಲೆಕ್ಟ್ ಆಗಿದೆ. ನಿಮ್ಮದು ಸೆಲೆಕ್ಟ್ ಆಗಿದೆ ಅಂದಮೇಲೆ ನೀವು ಅಡ್ಮಿಷನ್ ತೊಗೋಬೋದು. ಸೀಟ್ ಸಿಕ್ಕಿಲ್ಲ, ನೆಕ್ಸ್ಟ್ ಏನು ಮಾಡೋದು? ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿ, ಆವಾಗ ನೀವು ಮತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಸೊ ಪ್ಲೀಸ್, ನನಗೆ ಇಲಾಖೆ ಕಾಲೇಜ್ ಆಗಿದೆ ಸರ್, ನನಗೆ ಅದು ಬೇಡ, ಬೇರೆ ಕಾಲೇಜ್ ಸಿಗುತ್ತಾ? ನಮ್ಮ 2A86 ಆಗಿದೆ. ನೋಡಿರಿ, ನಿಮ್ಮ ಕಾಲೇಜ್ ಇಷ್ಟನೇ ಇಲ್ಲಪ್ಪ ಅಂತಂದರೆ ನೀವು ಆಪ್ಷನ್ 2 ನೆಕ್ಸ್ಟ್ ರೌಂಡ್ ಅಂತ ಹೋಗಿ ಮತ್ತು ನೀವು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ನಿಮ್ಮ ಲಕ್ ಬೈ ಚಾನ್ಸ್ ಸಿಗ್ಬೋದು, ನಾ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಹಲೋ ಸರ್, ಥ್ಯಾಂಕ್ ಯು ಸೊ ಮಚ್ ಬೀಯಿಂಗ್ ದಿರ್ ಆಲ್ ಆಫ್ ಅಸ್. ಮೈ ಕ್ವಶನ್ ಈಸ್, ಇಫ್ ಯು ಟೇಕ್ ಅನ್ ಅಡ್ಮಿಷನ್ ಇನ್ ದ ಅನ್ಎಡೆಡ್ ಕಾಲೇಜ್, ಫೀಸ್ ಸೀಟ್ SC exemption is free will be same the second year of B.Ed. Example, I will pay 10 to 20K unaided college for the admission. Does that fee is the same for next year? It will increase or more? It will be waiting for your result. ಓಕೆ, ಇವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನನಗೆ ಫೀಸ್ ಏನಾದರೂ ವರ್ಷ ಚೇಂಜ್ ಆಗುತ್ತಾ ಅಂತೇಳಿ. ನೋಡಿರಿ, ನಿಮಗೆ ಅಡ್ಮಿಷನ್ ಫ್ರೀ ಇದೆ. ಆಮೇಲೆ ಅನ್ಎಡೆಡ್ ಕಾಲೇಜಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಫೀಸ್ ತೊಗೊತಾರಲ್ಲ,
ಅದು ಒನ್ ಟೈಮು ತೊಗೊತಾರೆ, ವರ್ಷ ಡಿಪೆಂಡ್ ಆಗ್ತದೆ ಕಾಲೇಜ್ ಮೇಲೆ. ಒನ್ ಟೈಮ್ನು ಫೀಸ್ ಡೊನೇಷನ್ ಅಂತ ತೊಗೋಬೋದು, ಒಂದೇ ಟೈಮ್ ತೊಗೋಬೋದು. 2ನೇ ವರ್ಷಕ್ಕೆ ನಿಮಗೆ ಫ್ರೀ ಆಗ್ಬೋದು. ಇಲ್ಲಪ್ಪ ಅಂತಂದ್ರೆ ಅವ್ರು ಏನು ಮಾಡ್ಬೋದು, ವರ್ಷ ಇಷ್ಟಿಷ್ಟು ಅಂತ ತೊಗೋಬೋದು. ಅದು ಡಿಪೆಂಡ್ ಆಗ್ತದೆ ಕಾಲೇಜ್ ಮೇಲೆ. ಅದಕ್ಕೆ ಸಂಬಂಧಪಟ್ಟಂಥ ಕಾಲೇಜಿಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಕಾಲೇಜಿನವರು ಡಿಸೈಡ್ ಮಾಡ್ತಾರೆ ನಿಮಗೆ ಅದು ಡೊನೇಷನ್ ತೊಗೋಬೇಕು ತೊಗೋಬಾರ್ದು ಅಥವಾ ಫ್ರೀನೇ ಕೊಡಬೇಕು ಅನ್ನೋದನ್ನು ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಾಗಿ ನೀವು ಒಂದು ನೀವು ಏನು ಮಾಡಿ ಅಂತಂದರೆ ಕಾಲೇಜಿಗೆ ವಿಸಿಟ್ ಮಾಡಿಕೊಂಡು ಅದ್ರ ಫೀಸ್ ಬಗ್ಗೆ ಮಾಹಿತಿ ಕೇಳಿ. ಯಾಕಂತಂದರೆ ಗೌರ್ಮೆಂಟಿಂದ ನಿಮ್ಗೆ ಫ್ರೀ ಇದೆ, ಆದರೆ ಈ ಅನ್ಎಡೆಡ್ ಕಾಲೇಜ್ನವ್ರು ಏನು ಮಾಡ್ತಾರೆ ಅಂದರೆ ಎಕ್ಸ್ಟ್ರಾ ಫೀಸ್ ಅಂತ ತೊಗೊತಾರೆ. ಅದು ಪ್ರತಿ ವರ್ಷವೂ ತೊಗೋಬೋದು, ಒನ್ ಟೈಮು ತೊಗೋಬೋದು.